ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ನಿಂಬೆಹಣ್ಣಿನ ಕೆಂಪು ಚಟ್ನಿ. ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಅಚ್ಚ ಖಾರದ ಪುಡಿ ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ದೊಡ್ಡದು ಒಂದು ನಿಂಬೆಹಣ್ಣು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಒಂದು ದೊಡ್ಡ ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಅದನ್ನು ತೊಳೆದು ಈ ಥರ ಸಣ್ಣಗೆ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ರಿ. ಎರಡು ಗಡ್ಡೆ ಬೆಳ್ಳುಳ್ಳಿನ ನಾನು ಸೋಸಿ ಇಟ್ಕೊಂಡಿದ್ದೀನಿ. ಇದು ಯಾವುದು ಹುರಿಯಂಗಿಲ್ಲ ನೋಡ್ರಿ, ಎಲ್ಲನೂ ಹಸಿದ ಹಾಕ್ಕೊಳ್ಳೋದು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಮಚ ಜೀರಿಗೆ ಹಾಕ್ಕೋತೀನಿ. ಒಂದು ಸಣ್ಣ ಬಟ್ಲದ್ಲೆ ಒಂದು ಬಟ್ಲು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ನೋಡ್ರಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಿಮ್ಗೆ ಯಾವಾಗಾದರೂ ಕೆಂಪು ಚಟ್ನಿ ಸಡನ್ನಾಗಿ ತಿನ್ಬೇಕು ಅನಿಸಿದ್ರೆ ನೀವು ಮನೆಯಲ್ಲಿ ಒಣ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಇಲ್ಲದ್ರೂ ಕೂಡ ಈ ಥರ ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡು ಒಣ ಖಾರ ಪುಡಿ ಹಾಕ್ಕೊಂಡು ನೀವು ಈ ಥರ ಚಟ್ನಿನ ಮಾಡ್ಕೋಬೋದು. ದಿಢೀರಾಗಿ ಆಗುತ್ತೆ ನೋಡಿದು. ಇದು ಯಾವುದು ಹುರಿಯಂಗಿಲ್ಲ ರೀ, ಎಲ್ಲನೂ ಹಸಿದ ಹಾಕ್ಕೊಳ್ಳೋದು. ಮತ್ತು ತುಂಬಾ ಬೇಗ ಆಗುತ್ತೆ ನೋಡ್ರಿ. ಇದು ಈ ಥರ ರುಬ್ಕೋಬೇಕು ಸಣ್ಣಗೆ. ಇವು ನೀವು ಚಟ್ನಿ ತಿನ್ನುವಾಗ ಮತ್ತು ಇದಕ್ಕೆ ಒಗ್ಗರಣೆ ಕೂಡ ಬೇಕಿಲ್ಲರಿ, ಇದು ಹಸಿದ ಹಾಗೆ ತಿನ್ನೋದು. ಇದು ಒಗ್ಗರಣೆ ಹಾಕ್ಕೊಳ್ಳೋದು ಬೇಡ್ರಿ, ಇದು ಭಾಳ ರುಚಿಯಾಗಿರುತ್ತೆ ನೋಡಿರಿ. ಕೆಂಪು ಚಟ್ನಿ ನಿಮ್ಗೆ ಸಡನ್ನಾಗಿ ತಿನ್ಬೇಕು ಅನಿಸಿದ್ರೆ ನೀವು ಈ ಥರ ಮಾಡ್ಕೋಬೋದು. ನೀವು ಮತ್ತು ಇವು ಚಟ್ನಿ ತಿನ್ನುವಾಗ ಮಧ್ಯೆ ಮಧ್ಯೆ ನೀವು ನಿಂಬೆಹಣ್ಣಿನ ಹೋಳು ಬಾಯಲ್ಲಿ ಬರ್ತಾವಲ್ರಿ, ತುಂಬ ಟೇಸ್ಟ್ ಅನ್ಸುತ್ತೆ ನೋಡ್ರಿ. ಇದು ಭಾಳ ರುಚಿ ಇರುತ್ತೆ. ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿರಿ, ರುಚಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.